ನೋಡ್ಕೋಣ ಎಲ್ಲ ಚೆಕ್ ಮಾಡ್ಕೋಣ ನೀನು. ಬಂಧುಗಳೇ ಎಲ್ರಿಗೂ ನಮಸ್ತೆ. ನೀವು ನೋಡ್ತಿರ್ತಕ್ಕಂಥದ್ದು ಲೊಕೇಶನ್ನು ನಮ್ಮ ತೆಲಗಿ ಗ್ರಾಮದಲ್ಲಿ ಹಸುಗಳು ಏನಿದೆ ಸೇಲಿಗಿರುವಂಥ ವಿಚಾರ ನಿಮಗೆ ನಾನು ಕೊಡ್ತಾ ಇರೋಂಥದ್ದು. ನಾನು ಹೆಚ್ಚು ತಲೆ ತಿನ್ನೋಲ್ಲ. ದಯವಿಟ್ಟು ನಿಮಗೆ ಒಂದು ರಿಕ್ವೆಸ್ಟು, ಯಾರೆಲ್ಲ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಇದು 2 ಹಲ್ಲು ಇಲ್ಲಿರ್ತಕ್ಕಂಥ ಪಡ್ಡೆ ಮಣಕ. ಸಕ್ಕರೆ ಯಾವರು? ಅಗರಿ ಬೊಮ್ಮನಳ್ಳಿ ಇಲ್ಲೇ ರೀ ಅಲ್ಲ. ರಫಿ ಬಾಯ್ ತಡೀರಿ. ವೆರಿ ನೈಸ್. 2 ಹಲ್ಲು ಅಂದರೆ ಲ್ಯಾಕ್ಟೇಷನ್ ಸೂಲು ಎಷ್ಟನೇದು ಇದು? ಇದು ಫಸ್ಟ್ನೇ ಸರ್. ಫಸ್ಟ್ 2 ಹಲ್ಲು ಮೊದಲನೇ ಸೂಲಿನ ಹಸು. ಹೆಂಗಿದೆ ತೊಗೊಂಡು ABS ಹಸು ತೊಗೊಂಡು ಅದ್ರ ಮುಂದೆ ಏನು ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಂತಿರ್ತಕ್ಕಂಥದ್ದು. ಭಾರಿ ಸೈಜ್ ಇದು. ಗಾತ್ರ ಚೆನ್ನಾಗಿದೆಯಲ್ಲ. ಭಾರಿ ಸೈಜ್. ಇಳಿಯೋಕ್ಕೆ ಒಂದು 20 ದಿವಸ 20 ದಿವಸ ಬೇಕು ಸರ್. 20 ಡೇಸ್ ಅಂತ ವೆಯ್ಟ್ ಮಾಡಲೇಬೇಕು ಸರ್. ಒಯ್ದವ್ರಿಗೆ ಅನುಕೂಲ ಆಗಲಿ. 20 ದಿವಸ ಆಗಲಿ 15 ದಿವಸ ಆಗಲಿ ನಿಮ್ಮ ಅನುಕೂಲ. ಈಗ 2 ಅಡಿ ಇಳಿದೆ ಸರ್ ಸೈಜ್ ಅದು. ಇದೆ ಅಲ್ವಾ? 5 ಅಡಿ. 5 ಅಡಿ ಕತ್ತೆತ್ತಿದ್ರೆ 5 ಅಡಿ ಮೇಲೆ ಹೋಗುತ್ತೆ. ಲೆಗ್ಸ್ಕೋರ್ ಚೆನ್ನಾಗಿದೆ, ಕಾಂಪ್ಯಾಕ್ಟ್ ಅಡರ್ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ನಾನು ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅಂದ್ರೆ ಮಾತ್ರ ಹೇಳ್ಬೋದು. ರೇಟ್ ವಿಚಾರ ಏನೇ ಇದ್ದರೆ ಅವ್ರದ್ದೇ, ಹಸು ಅವ್ರದ್ದಿರೋ ಕಾರಣಕ್ಕೆ ಯಾವುದ್ಯಾವುದು ಹೆಂಗಿದೆ ಅಂತ ಬಿಟ್ಟು ಹೇಳ್ಬೋದು. ಒಟ್ಟು ಕೂಡ ತುಂಬ ನೋಡ್ತಾ ಇದ್ದೀರಿ, ಲೆಂತಿ ಬಿಡಿ ಆಗಿದೆ, ಸ್ವೆಲ್ಲಿಂಗ್ ಇದೆ. ಅವ್ರು ಹೇಳ್ದಂಗೆ ಹಿಡಿಯೋ ಸಾಧ್ಯತೆ ತುಂಬ, ಒಂದು 15 to 20 ಡೇಸ್ ರೀಚ್ ಆಗುತ್ತೆ. ಹಾಗೆ ನಿಧಾನಕ್ಕೆ ಏನು ರೇಟ್ ಕಟ್ಟಿದ್ದೀರಿ ಸ್ವಲ್ಪ ಅದು ಹೇಳ್ಬಿಟ್ರಿ. ತುಂಬ ಜನ ರೇಟ್ ಹೇಳಿಲ್ಲ ಅಂದರೆ ಬೇಜಾರಾಗ್ತಾರೆ ಸರ್. ಇದಕ್ಕೆ 1 10 ಹೇಳ್ತೀನಿ. 1 10 ಹೇಳಿದ್ದೀರಿ. ಸಮೀಪಕ್ಕೆ ಬಂದರೆ ಎಷ್ಟು ಬಿಟ್ಬಿಡ್ತೀರಿ ಅಂದರೆ ಹೆಚ್ಚಿಗೆ ಕೊಡ್ತೀವಿ ಸರ್. ಬರ್ಬೇಕಿದ್ರಿ 1 10. ನೀವು ವ್ಯಾಪಾರ ಮಾಡ್ಕೊಳ್ರಪ್ಪ, ಬರ್ಬೋದು, ವ್ಯವಹಾರ ನಡೆಸ್ಕೊಳ್ರಿ, ಏನು ಬೇಡ. ಆಯಿತು ನಮ್ಮವರು ಫೋನ್ಗಿಂತ ಆದಷ್ಟು ಒಂದು ಈ ಲೆಕ್ಕ ಇಟ್ಕೊಂಡು ಬರ್ಬೋದು, ಇಷ್ಟಕ್ಕಾಗ್ಬೋದು ಅಂತ ನೋಡ್ಕೊಳ್ಳಿ. ಖರೀದಿಗೂ ಕೂಡ ಬರ್ತಾ ಇದ್ದಾರೆ. ಆಯ್ತು ಬಸ್. ಟೋಟಲ್ ಎಷ್ಟಿದೆ ಬ್ರಿಡ್ಸ್? ಒಂದು 12 ಇದೆ ಸರ್. 12 ಇದೆ. ನಿನ್ನೆ ಸಂಜೆ ಸಂಜೆ ಎಲ್ಲ ಕೊಟ್ಟಿರುತ್ತೆ ಸರ್. ಆಮೇಲೆ ಇನ್ನೊಂದು HF ಅಲ್ಲಿ ಸ್ವಲ್ಪ ಕೋಡ್ ಇರೋವಂಥದ್ದು, ಬ್ಲ್ಯಾಕ್ ಕೋಡು. ಆಲ್ಮೋಸ್ಟು ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ಯಾಚಸ್ ಬ್ಲ್ಯಾಕ್ ಕಡೆ ಜಾಸ್ತಿ ಇದೆ. 15 ಸಾವಿರ ಸರ್ ಇದು. 15 ಡೇಸ್ ಬೇಕಾ? 15 ಸಾವಿರ ಬೇಕು. 15 ದಿವಸದ ಲೆಕ್ಕ ಅವ್ರು ಇಟ್ಟಿದ್ದಾರೆ. ಎಷ್ಟು ಸೂಲು ಅಲ್ಲಿಂದ ಇದು? ಇದು 2ನೇ ಸೂಲು ಸರ್. ಇದು 6 ಇದೆ. 6 2ನೇ ಸೂಲಿನ ಎಲೆಕ್ಟ್ರಿಷಿಯನ್. ಒಂದು ವೇಳೆ ಹಸುವಿನ ಬಗ್ಗೆ ಅವರು ಸೂಲು ಹಲ್ಲು ಹೇಳ್ಬೋದು, ಕಲರ್ ಹೇಗಿದೆ ಇವೆಲ್ಲ ಅವರಾದರೂ ಹೇಳಿ, ನಾವಾದರೂ ಅವು ಸಣ್ಣ ಪುಟ್ಟವು ನಾನು ನಿಮಗೆ ಹೇಳೋ ಪ್ರಯತ್ನ ಮಾಡ್ತೀನಿ. ಹೇಗಿದೆ ತೊಟ್ಟು ಹೇಗಿದೆ ಅಂಥೇಳಿ, ಬಿಡಿ ಆಗಿದೆಯಾ, ಲೆಂತ್ ಇದೆಯಾ, ಶಾರ್ಟ್ ಇದೆಯಾ, ಅದನ್ನು ಅವ್ರು ಹೇಳ್ಬೋದು. ಅದು ಬೆಲೆ ವಿಚಾರ ಮಾತ್ರ ನಾನು ಹೇಳೋಕ್ಕೆ ಬರೋಲ್ಲ. ಅವ್ರದ್ದೇ ಇರುವಂಥ ಮಾಲ್ ಅದು. ನಾನು ಹಸು ಕೂಡ ಅವ್ರದ್ದೇ. ಏನು ರೇಟಲ್ಲಿ ಆಗುತ್ತೆ ಆದರೆ? ಇದಕ್ಕೆ 85 ಹೇಳ್ತೀನಿ. 85. ಓಕೆ. ಒಂದು 75 ಒಳಗೆ ಹೊರಗೆ ಬಂದು. ಓಕೆ, 75 ಒಳಗೆ ಹೊರಗೆ ಬಂದರೆ ಕೊಡ್ತಾರೆ ಅಂತ. ಚಿಕನ್ ಕೊಡ್ತೀವಿ ಸರ್. ಬಂದರೆ ಮತ್ತೆ ದೂರದ ಬಂದಿರ್ತಾರಲ್ಲ. 6 ಹಲ್ಲಿಂದ ಬರ್ತೈತೆ ನೋಡಿ ಸರ್. ಅಲ್ಲಿ ಬರುತ್ತಾ? ಫಸ್ಟ್ನೇ ಸಲ 8 9 ತಿಂಡಿತೀನಿ ಸರ್. 10 ಲೀಟ್ರ್ ಮೇಲೆ ಬರ್ತೈತೆ. ಈ ಮಾಹಿತಿಯನ್ನು ಅವರೇ ಕೊಡಬೇಕಾಗಿರೋದು. ಹಾಗಾಗಿ ಅದನ್ನು ನಾನು ಹೇಳೋಕ್ಕಾಗಲ್ಲ. ತುಂಬ ಜನ ಅಣ್ಣ ಅವೆಲ್ಲ ಡೀಟೇಲು ನೀವೇ ಹೇಳಿ ಅಂತ, ಬಟ್ ನಾನು ಹೇಳೋಕ್ಕೆ ಬರೋದಿಲ್ಲ. ನಾನು ಹೇಳೋದನ್ನೇ ಕೆಲವರು ಸಹಿಸ್ಕೊತಾ ಇಲ್ಲ, ಇನ್ನು ಅದನ್ನು ಹೇಳಿದ್ರೆ ಭಾರಿ ಕಷ್ಟ. ಅವ್ರದ್ದು ಮಾಲು ಅವ್ರದ್ದೇ ರೇಟು, ಹಾಗಾಗಿ ಅವರೇ ಹೇಳಿರ್ತಾರೆ. ಓಕೆ ಬಸ್, ಆಗ್ಬೋದು. HF ಅಲ್ಲಿ ನೋಡುವಾಗ ಹಾಲು ಬ್ಲ್ಯಾಕಲ್ಲಿ ಇರ್ತಕ್ಕಂಥದ್ದು ಇದು ಅಡರ್ ಚೆನ್ನಾಗಿದೆ, ಮೇಲಿದೆ ಅಲ್ಲ, ಮೊಣಕಾಲಿಂದ ಮೇಲಿದೆ. ಇದನ್ನು ಹೇಳೋಕ್ಕೆ ಬೇರೆ ಅದಕ್ಕೆ ಮೊಣಕಾಲಿಂದ ಮೇಲಿದೆ ಅಂತ ನೀವು ಹೇಳ್ಬೋದು. ವಿಡಿಯೋದಲ್ಲೇ ಅಣ್ಣ ಹಿಂಗಿದೆ ಹಿಂಗಿಲ್ಲ ಅಂತ ನೀವು ನನಗೆ ತುಂಬ ಜನ ಕಾಮೆಂಟು ಕೂಡ ಮಾಡಿದ್ದೀರಿ. ತುಂಬ ಚೆನ್ನಾಗಿದೆ, ಒಳ್ಳೆ ಗಿರ್ಲ್ಯಾಂಡ್ ಥರ ಬರುತ್ತೆ. ಕತ್ತು ಗಿತ್ತು ಎಲ್ಲ ನೋಟು ತುಂಬಾ ಚೆನ್ನಾಗಿದೆ. ನೋಟು ಅದು ಚೆನ್ನಾಗಿ ಹಿಡ್ಕೊಂಡಿದ್ದಾರೆ. ಇದು ಎಷ್ಟನೇ ಸೂಲಿ ಹಲ್ಲಿಂದಪ್ಪ ಇದು? 4 ಹಲ್ಲಿದೆ. 4 ಹಲ್ಲಿಂದು. ಫಸ್ಟ್ನೇ ಸರ್ ಇದು. ಫಸ್ಟ್ ಲ್ಯಾಕ್ಟೇಷನ್, ಮೊದಲನೇ ಸೂಲಿನ ಹಸು. ಗಂಧಗಳು ನೋಡ್ತಾ ಇದ್ರಲ್ಲ, ಅದಕ್ಕೆ ಹೇಳಿದ್ರೆ ಗಿರ್ಲ್ಯಾಂಡ್ ಥರ ಐತಿ ಅಂತ. ಬಟ್ HF ಅಲ್ಲಿ ಕ್ರಾಸ್ ಇದೆ, ಹಾಲ್ ಬ್ಲಾಕಲ್ಲಿದೆ.
ತೊಟ್ಟು ನೋಡಿ ಸರ್ ಮಲ್ಲಿ ತೊಟ್ಟು ಅಲ್ಲ ಇನ್ನೂ ಒಂದು ಬಿಡೋಕ್ಕೆ 20 ದಿವಸ ಬೇಕು, ಅಡ್ವಾನ್ಸ್ 15 ದಿವಸ ಬೇಕು ಸರ್. 15 ದಿವಸ ಬೇಕು. ಲೆಂತ್ ಇದೆ, ತೊಟ್ಟು ಲೆಂತ್ ಇದೆ. ಇಪ್ಪಲ್ಲು ನಿಲ್ತಾ ಇಲ್ಲ, ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಲೆಂತ್ ಇದೆ ತೊಟ್ಟು. ರೇಟ್ ಏನಾಗ್ಬೋದು ಅಣ್ಣ? ಸರ್ ಇದಕ್ಕೆ 72,000 ಹೇಳ್ತೀನಿ. 72 ಒಳಗೆ ಹೊರಗೆ ಬಂದು ಕೊಡ್ತೀನಿ. 20ರ ಒಳಗೆ ಆಡುತ್ತೆ. 70 ಸಾರಿ 20 ಅಂದ್ಬಿಟ್ಟೆ ನಾನು. 70ಪ್ಪ, ಮತ್ತು 20 ಅನ್ಕೊಂಡಿರಿ. ಗುಡ್ ಆಯಿತು ಬಸ್. ಇದರ ಬಾಕ್ಸ್ ಸೈಜ್ ನೋಡ್ತಾ ಇದ್ರಲ್ಲ, HF ಮಿಕ್ಸ್ ತಳಿ ಬಾಕ್ಸ್ ಸೈಜು. ಕುಡೀಲಿ. ಕುಡಿತಂತೆ ಬಿಡ್ರಿ, ಅದು ಕುಡೀಲಿ. ಕುಡಿತೈತೆ ಬಿಡಿ ಸರ್, ಅದಕ್ಕೆ ಏನಾಗಿದ್ರೆ ಇಲ್ಲ, ಕಮ್ಮಿ ಅನ್ನಲ್ಲ ಅದು. ಎಲ್ಲ ನಮ್ಗೆ ತಿನ್ನೋದು ಅದು ಅಷ್ಟೇ. ನೀನು ಎಷ್ಟು ಹಾಕಿದ್ರೂ ಹೊಡಿತದಲ್ಲ. ನಿಂತು ಬಿಡೋದು. ನೀವು ಸೈಲೇಜ್ ಗಿಲೇಜ್ ಏನು ಪ್ರಾಕ್ಟೀಸ್ ಮಾಡಿಸಿಲ್ಲ? ಹಾಕ್ತಿರಿ ಸರ್ ಸೈಲೇಜ್, ನಮಗೆ ಹಾಕ್ತಿರಿ ಸೈಲೇಜ್ ಹಾಕಲ್ಲ ಸರ್ ಇವು. ಹಾಂ, ಇವೆಲ್ಲ ಲೋಕಲ್ ಹಾಕಲ್ಲ. ಓಕೆ ಸ್ನೇಹಿತರೆ, ಇದೇ ರೀತಿ ಒಂದು 4 ವಾರದ ಹಿಂದೆಗಡೆ ನೋಡಿದ್ವಿ. ಅದೇ ಥರ ಒಂದು ಇನ್ನೊಂದು ಹಸು ಇದೆ. ಅಡರ್ ಬಿಡರ್ ಓಪನ್ ಆಗಿದೆ, ಬಾಕ್ಸ್ ಓಪನ್ ಆಗಿದೆ. ಅಂದರೆ ಇನ್ನೊಂದು ವಾರನ 10 ದಿವಸನ? ಇನ್ನೊಂದು 10 ದಿವಸ ಬೇಕು ಸರ್. 10 ಡೇಸ್, 10 ದಿವಸ ವೆಯ್ಟ್ ಮಾಡಬೇಕು. ಮೈ ತುಂಬ ಬ್ಲ್ಯಾಕ್ ಸ್ಪಾಟ್ ಇರೋದು, ಅದ್ರ ವೈಟಲ್ಲಿದೆ. ಅದನ್ನ 12-13 ಲೀಟ್ರ್ ಹಾಲು ಬರ್ತದೆ ನೋಡಿ ಸರ್ ಇದು. ಹಾಂ, ಅಲ್ಲೇನಿದೆ ಅದು ಕಣ? ಇದು ಕಡೆಯಲ್ಲ ಸರ್, ಈಗ ಕಡೆಯಲ್ಲ. ಈ ಮಳೆಯಲ್ಲ. ಹಾಂ ಹಾಂ, ಈ ಮಳೆಯಲ್ಲ, ಈಗ ಮಳೆ ಅಲ್ಲ. ನಾನೇನು ಮಾಡಲ್ಲ ಅದು. ಸರ್ ಇದು ಇನ್ನೆಷ್ಟು ದಿನ ಅಲ್ಲ, ಇದು ಒಂದು ವಾರ ಅಂದರೆ ಅದಕ್ಕಿನ್ನೂ ತೃಪ್ತಿ ಆಗ್ತಾ ಇಲ್ಲ ಸರ್, ಅದು ಕುಡಿಬೇಕಿಲ್ಲ. ಹಾಂ ಬಿಡಿ, ಕುಡೀಲಿ ಬಿಡಿ, ಅದಾಗೆ ಬಾಯಿ ಬಿಡಲಿ, ಎಷ್ಟಾಗುತ್ತೆ ನೋಡೋಣ. 12-13 ಲೀಟ್ರ್ ಹಾಲು ಬರ್ತಿತ್ತು ನೋಡಿ ಸರ್ ಅಂತೀರಿ. ಹಾಂ, ರೇಟ್ ಹೆಂಗೆ ಕಟ್ತಾ ಇದ್ದೀರಿ? ಸರ್ ಇದು 92 ಹೇಳ್ತೇನೆ. 92. ಒಂದು 80 ಒಳಗೆ ಹೊರಗೆ ಬಂದು ಹೊರಗೆ ಒಳಗೇನಿಲ್ಲ. 80 ಮೇಲೆ. ಹೇಳ್ತಾ ಇದ್ದೀರಲ್ಲಪ್ಪ, ಹಿಂಗಿದೆ ನೋಡ್ರಪ್ಪ ರೇಟ್. ಇದು ಯಾವುದಪ್ಪ ಸರ್? ಇದು HF ಕ್ರಾಸು, ಕ್ರಾಸಿಂಗ್ HF. ಕ್ರಾಸ್ HF ಪುಟ್ಲಾರಿ. ನಿಮ್ಮ ಕೊಟ್ಟಿಗೆ ಚಿಕ್ಕದಾಗಿದ್ದಲ್ಲಿ ಸಂಪರ್ಕಿಸಿ. ಭಾರಿ ಗಟ್ಟಿ ಅದ ನೋಡಿ ಸರ್, ಎಲ್ಲಿಗೆ ಹರಡ್ಕೊಂಡು. ಗಟ್ಟಿ ಇದೆ ಅಲ್ಲ? ಹಾಂ, ಆರಲ್ಲಿದೇನು? ಸ್ಕಿನ್ ನೋಡಿದ್ರೆ ಗೊತ್ತಾಗುತ್ತೆ, 6 ಇದೆ ಅಂತೆ. ಅದ್ರ ಚರ್ಮ ಎಲ್ಲ ಒಳ್ಳೆ ಬಿಸಿಲಿಗೆ ತಿರುಗಾಡಿರೋಂಗೆ ಕಾಣುತ್ತಿದೆ. ಮುಸ್ಲಿಮ್ಸ್ ಇದು. ಇಲ್ಲ ಲೋಕಲ್ ಕುದುರೆ ಬಾಲದ್ದು. ಹಾಂ, ಕುದುರೆ ಬಾಲದ ಹಸು ಇದ್ರೆ ಹೇಳೋಣ ಅಂದ್ರೆ ಇದ್ರು ಯಾರು ನನಗೆ ಹೇಳಿದ ವಾರ. ನಿಮ್ಮ ಹೆಸರು ಗೊತ್ತಿಲ್ಲಪ್ಪ ನನಗೆ. ಕುದುರೆ ಬಾಲ ಇದ್ದಂಗೆ ಇದೆ, ಆ ಥರ ಹಸು ಇದ್ರೆ ಹೇಳೋಣ ಅಂತ. 7 ಲೀಟ್ರ್ ಹಾಲು ಬರ್ತದೆ ಸರ್ ಇದು. 7-8 ಲೀಟ್ರ. ಹಾಂ, ರೈತರು ಹೇಳಿರೋದು ಒಂದು 6-7 ಲೀಟ್ರ್ ಹಿಡಿತಾರೆ ಫಸ್ಟ್ನೇ ಸಲ ಅಂದರೆ. ಹಾಂ, ಇದು ಎರಡನೇದಾ? ಹ್ಞೂ ಸರ್, ಎರಡನೇದು ಇದು. ಹಲ್ಲು ಆರಲ್ಲು ಎರಡನೇದು. ಜೋಲ್ಗೆಚ್ಚಲೆ ನಿಲ್ರಪ್ಪ, ಜೋಲ್ ಏನಿಲ್ಲ. ರೇಟ್ ಏನು ಹೇಳ್ತಾ ಸರ್? ಇದ್ದೀರಿ? ಇದಕ್ಕೆ 66 ಹೇಳ್ತೀನಿ. 66. ಒಂದು 55-56 ಬರ್ತದೆ. 55-56 ಆಸ್ಪಾಸ್ ಆಗಿತ್ತು ಅಣ್ಣ. ಹಳ್ಳಿ ಕಡೆಯವರಿಗೆ ನೋಡಿರಿ, ಆಯ್ಕೆ ಮಾಡ್ಕೊಳ್ಳಿದ್ರೆ ಮಾಡ್ಕೊಳ್ಳಿ. ಇನ್ನೂ ಏರಿಳಿತ ಮಾಡ್ಕೊಂಡು ರೇಟನ್ನು ನೀವು ಖರೀದಿ ಮಾಡೋದಾದರೆ ಮಾಡ್ಕೊಳ್ಳಿಪ್ಪ, ಏನು ಅಭ್ಯಂತರ ಇಲ್ಲ. ನಂಬರ್ ಬೇಕಾ ತೊಗೊಳ್ಳಿ, ಕೆಳಗಿದೆ, ಮಾತಾಡ್ಕೊಳ್ಳಿ. ಜರ್ಸಿ ಕೊಡೋದಾ? ಹ್ಞೂ ಸರ್, ಜರ್ಸಿ ಕೊಡೋದು ನೋಡಿ ಸರ್ ಇದು. ಹಾಂ ಹಾಂ, ಆರಲ್ಲಿದೆ ಇದು. ಆರಲ್ ಜರ್ಸಿ ಕ್ಯೂಟಿ. ಎಷ್ಟನೇ ಸೂಲು ಅಲ್ಲಿಂದ? ಇದು ಆರಲ್ಲ ಸರ್ ಇದು. ಅಂದರೆ ಸೂಲು 2-3? ಎರಡನೇದು. ಎರಡನೇದು ಸರ್. ಜರ್ಸಿ ನೋಡ್ರಪ್ಪ, ಜರ್ಸಿ ಪ್ರಿಯರೇ, ಜರ್ಸಿ ಇದೆ. ಒಂದು ಏನು ರೇಟಿಗೆ ಆಗ್ಬೋದು ರಫೀಕ್ ಇದು? ಇದಕ್ಕೆ 35 ಹೇಳ್ತೀನಿ. 35,000ಕ್ಕೆ ಜರ್ಸಿ ಇದೆ. ಜರ್ಸಿಗೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಬೆಲೆ ಕಡಿಮೆ ಆಗ್ತಾ ಇದೆ. 5 ಲೀಟ್ರ್ ಹಾಲು ಬರ್ತದೆ. ಚೆನ್ನಾಗಿ ನೋಡ್ಕೋಬೇಕು. ನಾನು ಬಂದ ನನ್ನ ಕಡೆ ಹೋಗಿ ಆ ಕಡೆ ಸುಮ್ಮನೆ ಹೋಗ್ತತ್ತಿದ್ದು ತಡಿಯವ ತಾಯಿ. ಹಾಂ ಅಷ್ಟೇ. 35,000ಕ್ಕೆ ಜರ್ಸಿ ಇದೆ, ಸೇಮ್ ರಫಿ ಹತ್ರ. ಹಾಗೆ ಇನ್ನೊಂದು ಪಕ್ಕದಲ್ಲಿ ಯಾವುದು ಇದೆ, ಜವಾರಿ ಐತಲ್ಲ, ಜವಾರಿ ಇದೆ. ಇನ್ನೂ 2 HF ಇದೆ ಹಸು, ತೋರಿಸ್ತೀನಿ, ವೇಟ್ ಮಾಡಿ. ಜವಾರಿ ಪ್ರಿಯರಿಗೆ ಮತ್ತೊಂದು, ಇವರು ಇತ್ತೀಚಿನ ದಿನಗಳಲ್ಲಿ ಜವಾರಿ ಹಸುಗಳನ್ನೇ ಯಾಕೆ ಹಿಡ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ.
ಒಳ್ಳೆ ಹಬ್ಬದ ಊರು ಇದ್ದಂಗೆ ಇತ್ತಲ್ಲ ಇದು. ಹ್ಞೂ ಸರ್. ಮೋಸ್ಟ್ಲಿ ಇದು ರೈತರ ಮನೆಯಿಂದ ಬಂದಿದೆ. ಹಾಂ, ರೈತರ ಮನೆ. ಹಣೆ ಕುಂಕುಮ ಎಲ್ಲ ಜೋರು ಐತಿ. ಎಷ್ಟನೇ ಸೂಲು ಅಲ್ಲಿಂದ ಇದು? ಇದು 3ನೇ ಸೂಲು ಏನು ಸರ್? ಇದು 3ನೇ ಸೂಲು. ಎಲ್ಲಿದೆ? ಜವಾರಿ. ಇನ್ನೊಂದು ತಿಂಗಳ ಟೈಮ್ ಇದೆ ಸರ್. ಇನ್ನೊಂದು ತಿಂಗಳ ಟೈಮ್ ಇದೆಯಾ? ಹತ್ತಿರ ಹೋಗೋದು ಒಂಥರ ಹೆಂಗೆ ನಿಮ್ಗೆ ಅನಿಸ್ತಾ ಇದೆ ನೋಡ್ತಾ ಇದ್ದೀರಿ? ಯಾವುದು ಅಂತ ಹಳ್ಳಿ ಕಾರಂತೂ ಅಲ್ಲ, ಮೋಸ್ಟ್ಲಿ ಇದು ಅಮೃತ್ ಮಹಲ್ ಕ್ರಾಸ್ ಇರೋಂಗೆ ಕಾಣುತ್ತೆ ನನಗೆ. ಎಷ್ಟು ಹೇಳಿದ್ರಿ ರೇಟು? 36. ಜರ್ಸಿ ಆಗಲೇ ಹೇಳಿದ್ದು 35,000. ಜವಾರಿ ಈಗ ಹೇಳ್ತಿರೋ 36. ಬನ್ನಿ ಮಾತಾಡ್ಕೊಳ್ಳಿ. ಓಕೆ. ಒಂದು ಈಗ ಏನವರು ನಮಗೆ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ. ಇದು ಕರು ಹಾಕಿದೆ, ಹಾಲಿಂದು, ಆಲ್ ಬ್ಲ್ಯಾಕು. ಇದು ಕರು ಹಾಕಿದೆ ಅಂದೆ. ಆರಲ್ಲ, 3ನೇದ ಕರ ಅದು? 2ನೇದು ಕರು ಹಾಕಿದೆಪ್ಪ. 2ನೇದು ಹಾಂ, ಬೆಳಿಗ್ಗೆ ಹಾಕಿರೋದಾ? ಸಾರಿ. ಹಾಂ, ಫುಲ್ ಹಾಲ್ ಬ್ಲಾಕ್ ಇದೆಯಪ್ಪ. ಕರು ಹಾಕಿರ್ತಕ್ಕಂಥದ್ದು HF. ನೋಡಿದ್ವಿ ಯಾವುದು ಕ್ಯಾಲ್ಶಿಯಮ್ ಏನಾದರೂ ನೋಡಿದ್ರೆ ಕಾಲ್ನಡಕ ಏನು ಅಬ್ಸರ್ವ್ ನೀವು ಮಾಡಿ ಗೊತ್ತಾಯಿದ್ದಿಲ್ಲ. ಅಡ್ಡಿಲ್ಲ. ಒಂದು 12 ಬರೋ ಸಾಧ್ಯತೆ ಇದೆ. ಬ್ರದರ್ ರೇಟ್ ಹೆಂಗೆ ಇದೆ? 82. ಗಂಡುಗರು ಅಲ್ಲ ಅದು? 70ರ ಮೇಲೆ ನೀವು ಏನಿದ್ರು 82ರೊಳಗೆ ಮಾತಾಡ್ಕೊಳ್ಳುವಂಥದ್ದು ಸೂಕ್ತ. ಓಕೆಪ್ಪ. ಹಸು ಖರೀದಿ ಬಂದರೆ ಮಾತಾಡ್ಸ್ತೀವ್ರಿ. ಕರು ಇದೆ, ಕರು ಎಲ್ಲಿ ತೋರಿಸುವ? ಗಂಡುಗರು. ಓಕೆ ಐತಲ್ಲ, ಕರು ಹತ್ರ ಸೀದಾ ಹೋಗ್ಲಿ. ಇಲ್ಲಿ ನಾಯಿ ಓಡಿಸ್ತು ನೋಡಿ. ತಾಯಿ ಅಪಾಯ ಆಗಬಾರ್ದು ಮಗುಗೆ ಅಂತ ನಾಯಿ ಮಲಗಿದ್ದು ನಾಯಿನ ಓಡಿಸ್ಬಿಡ್ತು. ಓಕೆ, ಚಿನ್ನಾಟ ಫ್ರೀ ಇದ್ದಾವಲ್ಲ ಇವೆಲ್ಲ. ಓಕೆ, ಇನ್ನೊಂದು ಹಿಡ್ಕೊಂಡು ಬಂದಿದ್ದಾರೆ. ಹೀಗೆ ಹೋಗೋಣ ತಡಿ. ಇದು ಹಾಲ್ ಬ್ಲ್ಯಾಕಲ್ಲಿ ಫುಲ್ ಕತ್ಲು ಕಗ್ಗತ್ಲು, ಕೋಡು ಕತ್ಲು, ಕೊಳಗ ಕತ್ಲು, ಕೆಚ್ಚಲು ಅಥವಾ ಒಂದಿಷ್ಟು ವೈಟ್ ಬರುತ್ತೆ. ಹೇಳ್ರಿ ರಫೀಣ, ಎಷ್ಟನೇ ಸೂಲು ಅಲ್ಲಿಂದ ಹೇಳ್ರಿ? 2ನೇ ಸೂಲು ಸರ್. ಇದು 2ನೇದಾ? 6 ಹಲ್ಲಿನ ತಳಿ, 2ನೇ ಸೂಲು. ಗಬ್ಬಲ್ಲ ಇದು? ಗಬ್ಬದ. ತಿಳಿಸ್ಕೊಡಿ. ಯಾಕಂದ್ರೆ 15 ದಿವಸ ಬಿಟ್ಟೆ ಇವಾಗಲ್ಲ ಸರ್. ರೈತರ ಮನೆ ಪಾಪ ಅಕ್ಕಿ ಸೆಟ್ ಆಗಬೇಕು. ಹೋಗಲಿ, ಸೆಟ್ ಆಗಲಿ. 15 ಡೇಸ್ ಕಾಯಬೇಕು. ಲೆಂತಿದೆ, ಒಂದು 5 ಅಡಿ ಉದ್ದ ಆಗ್ಬೋದು, ಒಂದು 5 ಅಡಿ ಹೈಟೇ ಬರ್ಬೋದು, 5-6 ಅಡಿ ಉದ್ದ ಬರುತ್ತೆ. ಅದು ತಲೆ ಎತ್ತಿದ್ರೆ 5-5.5 ಅಡಿ ಇತ್ತು, ಇನ್ನೂ ಬೆಳೆಯುತ್ತೆ ಮೋಸ್ಟ್ಲಿ ಹೆಚ್ಚು ಕಡಿಮೆ. ಪ್ರಫೇಣ ರೇಟ್ ಏನಾಗ್ಬೋದು? 65,000. 65 ಆಗ್ಬೋದು. 65 ಆಸುಪಾಸು ಆದರೆ ಏನು ಪ್ರಾಬ್ಲಮ್ ಇಲ್ಲ, ಖರೀದಿ ಮಾಡ್ಬೋದು. ಇದು ತೆಲುಗಿ ರಫೀಕ್ ಅವರ ಬಳಿ ಇರ್ತಕ್ಕಂಥ ಮಾಹಿತಿ, ಹಸುಗಳ ಮಾಹಿತಿ. ನಿಮಗೇನಾದರೂ ಬೇಕು ಅಂದರೆ ನೀವು ಪರಿಶೀಲಿಸ್ಕೊಂಡು ನೇರವಾಗಿ ಭೇಟಿ ಮಾಡಿ ಖರೀದಿಸತಕ್ಕದ್ದು. ಹಸುಗಳು ಇದ್ದಾವೆ ಅನ್ನೋಂಥ ಮಾಹಿತಿಯನ್ನು ನಾವು ಕೊಟ್ಟಿರ್ತೀವಿ, ಸಿಗ್ತವೆ ಅನ್ನುವಂಥ ಮಾಹಿತಿಯನ್ನು ಹೇಳಿರ್ತೀವಿ. ನೀವು ಹೋದಾಗ ಸಂಪೂರ್ಣ ಪರಿಶೀಲನೆ ಭೇಟಿ ಮಾಡುವಂಥದ್ದು. ನೋಡಿ, ಈ ಕಡೆ ಬಂದಿದ್ದಾರಲ್ಲ ಅಣ್ಣವರು, ಅದೇ ಥರ ಬಂದು ನೋಡ್ಕೊಳ್ಳುವಂಥದ್ದು. ಓಕೆ ಬಾಸ್, ರಫೀಕ್ ಬಾಸ್ ಆಗ್ಬೋದು. ಸಣ್ಣದು ಬಿಡಪ್ಪ, ಇಲ್ಲ ಮಲ್ಲಿ ತೊಟ್ಟಿಲ್ಲ ಆಕಳ ಎಲ್ಲ ಚಂದ ಐತಿ. ಆಕಳ ಎಲ್ಲಾದ್ರೂ ಚಂದ ಐತೆ. ಅದು ಖಾಲಿ ಬರ್ತೈತೆ ಆಕಳ. ಈ ಜೀವ ಹಿಂಡೈತೆ ಅದು ಬೆಳಗ್ಗೆ 6 ಟನ್ ಜೀವ. ಹಾಂ, 5-6 ಮತ್ತು